ನಮಸ್ತೆ ಎಲ್ಲರಿಗೂ. ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ಝೀನಾ ಮಾರ್ಟಿಸ್. ಆ, ಇದು ನನ್ನ ಕೈಯಲ್ಲಿದ್ದದ್ದು ನುಗ್ಗೆಕೋಡು, ಇಲ್ಲಾಂದರೆ ನುಗ್ಗೆಕಾಯಿ ಹೇಳ್ತಾರೆ. ಇದರ ಇವಾಗ ಸೀಸನ್, ಅಂದರೆ ಇವಾಗ ತುಂಬ ಸಿಗ್ತದೆ ಇವಾಗ. ಸೊ ಇದನ್ನು ನಾವು ಒಂದೆರಡು ತಂದು ಆವತ್ತೇ ಪಲ್ಯ ಮಾಡ್ಬೋದು. ಆದರೆ ತುಂಬ ತಂದರೆ ಒಂದು 10-15 ತಂದು ನಾವು ಫ್ರಿಜ್ಜಲ್ಲಿಟ್ಟರೆ ಅದು ಒಣಗ್ತದೆ ಅಲ್ವಾ. ಸೊ ಅದನ್ನು ನಾವು ಒಂದು ವಾರ, 1 ವಾರ ಅಲ್ಲ, 2 ವಾರ, 3 ವಾರ, 4 ವಾರ, ಹಾಗೆ 5 ವಾರ ಕೂಡ ನೀವು ಫ್ರೆಶ್ ಆಗಿ ಇಡುವುದು ಹೇಗೆ ಅಂತ ನಾನಿವಾಗ ನಿಮಗೆ ತೋರಿಸ್ತೇನೆ. ಫಸ್ಟು ಇದನ್ನು ಚೆನ್ನಾಗಿ ತೊಳಿಬೇಕು, ಅಂದರೆ ಮತ್ತೆ ತೊಳೆಯುವುದು ಬೇಡ. ಚೆನ್ನಾಗಿ ತೊಳೆದಾದ್ಮೇಲೆ ಇದರದ್ದು ಪಸೆ ಇದೆಯಲ್ಲ, ನೀರಿನ ಪಸೆ ಇದೆಯಲ್ಲ, ಅದು ಚೆನ್ನಾಗಿ ಒಂದು ಕ್ಲೀನ್ ಬಟ್ಟೆಯಲ್ಲಿ ತುಂಬ ಒಳ್ಳೆ ಮಾಡಿ ಒರೆಸಬೇಕು, ಏನು ಪಸೆ ಇರಬಾರ್ದು. ಓಕೆ. ಸೊ ನಂತರ ಇದನ್ನು ಹೇಗೆ ಪ್ರಿಸರ್ವ್ ಮಾಡಿ ಇಡುವುದು ಅಂತ ನಾನಿವಾಗ ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಎಲ್ಲ ಇಟ್ಟಿದ್ದೇನೆ. ಇವಾಗ ಇದನ್ನು ನಾನಿವಾಗ ಕಟ್ ಮಾಡಿ ಹೇಗೆ ಇಡುವುದು ಅಂತ ನಿಮಗೆ ಹೇಳ್ತೇನೆ. ಇದರ ಸಿಪ್ಪೆ ತೆಗೀಲಿಕ್ಕೆ ತುಂಬ ಈಸಿ. ಏನು ಗೊತ್ತಾ, ಒಂದು ಸೈಡಲ್ಲಿ ಸ್ವಲ್ಪ ಕಟ್ ಮಾಡಬೇಕು, ಫುಲ್ ಕಟ್ ಮಾಡಬಾರ್ದು. ಸ್ವಲ್ಪ ಕಟ್ ಮಾಡಿ ಅದು ಹಿಂದಕ್ಕೆ ಎಳಿಬೇಕು ಅದರದ್ದು ಒಂದು ಸೈಡು. ಆವಾಗ ನೋಡಿ, ಹೀಗೆ ವಾಪಸ್ ಎಳಿಬೇಕು. ಓಕೆ, ಕಟ್ ಮಾಡಿದ ಮೇಲೆ ಫುಲ್ಲು ಕಟ್ ಮಾಡಬಾರ್ದು. ಆವಾಗ ಸ್ವಲ್ಪ ಅದರಲ್ಲಿ ನಮಗೆ ಗ್ಯಾಪ್ ಸಿಗುತ್ತಲ್ಲ, ಆ ಥರ ನೋಡಿ ನಾನು ತೋರಿಸ್ತೇನೆ. ಇಷ್ಟೇ ಕಟ್ ಮಾಡಬೇಕು, ಮತ್ತು ಹೀಗೆ ವಾಪಸ್ ಎಳಿಬೇಕು. ಆವಾಗ ಅದರದ್ದು ಸಿಪ್ಪೆ ಇದೆಯಲ್ಲ ಎಲ್ಲ ಹೋಗ್ತದೆ. ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಯಾರಾದರೂ ಹೊಸಬ್ರು ಮಾಡ್ತಾಯಿದ್ರೆ ಅದನ್ನು ಹೇಳ್ತಾ ಇದ್ದೇನೆ. ನಾನು ಈ ಥರ ಅದರದ್ದು ಔಟರ್ ಲೇಯರ್ ಎಲ್ಲ ತೆಗಿತೇನೆ, ಯಾಕಂದರೆ ನನಗೆ ಅದು ಬೇಯಿಸುವಾಗ ಸ್ವಲ್ಪ ಬೇಗ ಬೇಯ್ತದೆ, ಮತ್ತು ತಿನ್ನುವಾಗ ಕೂಡ ತುಂಬ ಈಸಿಯಾಗಿ ತಿನ್ನಲಿಕ್ಕೆ ಆಗ್ತದೆ ಅಂತ ನೋಡಿ. ಇಷ್ಟೇ ಕಟ್ ಮಾಡಿ ಹಿಂದೆ ವಾಪಸ್ ಎಳಿತೇನೆ. ಆವಾಗ ಅದರದ್ದು ಸಿಪ್ಪೆ ಒಳ್ಳೆ ಮಾಡಿ ಬರ್ತದೆ ನೋಡಿ. ಈ ಥರ ಎಲ್ಲ ನಾನು ಕಟ್ ಮಾಡಿ ಅದರದ್ದು ಸಿಪ್ಪೆ ತೆಗೆದು ಇಡ್ತೇನೆ ಫಸ್ಟಿಗೆ. ಈಸಿಯಾಗಿ ಬರ್ತದೆ ನೋಡಿ, ತುಂಬ ಈಸಿಯಾಗಿ ಬರ್ತದೆ. 1-2 ಸಲ ತೆಗೆಯುವಾಗ ಬರೋದಿಲ್ಲ, ಮತ್ತೆ ಸರಿಯಾಗಿ ಬರ್ತದೆ. ನಾನು ಹೀಗೇ ತೆಗೆಯೋದು. ಕಂಪ್ಲೀಟ್ ಹೋಗಲ್ಲ, ಅಂದರೆ ಎಲ್ಲ ಗ್ರೀನ್ ಕಲರ್ ಎಲ್ಲ ಹೋಗಲ್ಲ, ಆದರೆ ಆಲ್ಮೋಸ್ಟ್ ಎಲ್ಲ ಹೋಗ್ತದೆ. ಈ ಥರ ಎಲ್ಲ ನಾನು ಕಟ್ ಮಾಡಿ ರೆಡಿ ಮಾಡಿದೆ. ನನ್ನ ಹತ್ರ ಜಾಸ್ತಿ ಇರಲಿಲ್ಲ, ತುಂಬ ಜಾಸ್ತಿ ಕೂಡ ತಗೊಂಡು ಬಂದು ಇಡ್ಬೋದು. ನಾನೊಂದು 7-8 ತಗೊಂಡು ಬಂದಿದ್ದೆ. ಅದನ್ನು ಸರಿಯಾಗಿ ಈ ಥರ ಕ್ಲೀನ್ ಮಾಡಿಟ್ಟೆ. ನಿಮಗೆ ಗೊತ್ತಿದೆ, ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹಿಮೋಗ್ಲೋಬಿನ್ ಎಲ್ಲ ಆಗಲಿಕ್ಕೆ ತುಂಬ ಒಳ್ಳೆಯ ಆಹಾರ. ಎಲ್ಲ ಇದರದ್ದು ಸೊಪ್ಪು ಮತ್ತು ಇದರದ್ದು ಕೋಡು ಎಲ್ಲ ಒಳ್ಳೆ ಆಹಾರ ಇದು. ಸೊ ಇವಾಗ ಇದರದ್ದು ಸೀಸನ್ ಅಲ್ಲ, ಸಿಕ್ಕಿದರೆ ಹೀಗೆ ತಂದು ಪ್ರಿಸರ್ವ್ ಮಾಡಿ ಇಡಿ, ಮತ್ತು ಡೈಲಿ ನೀವು ಪಲ್ಯ ಮಾಡುವಾಗ ಕೂಡ ಇದನ್ನು ಹಾಕಬಹುದು. ನಾನು ಬದನೆ ಮತ್ತು ಇದನ್ನು ಸುಕ್ಕ ಮಾಡಿ ಎಲ್ಲ ಪಲ್ಯ ಮಾಡ್ತೇನೆ. ತುಂಬ ಟೇಸ್ಟಿಯಾಗುತ್ತೆ. ಬದನೆ ಮತ್ತು ಇದನ್ನು ಸುಕ್ಕ ಮಾಡಿದರೆ ಸ್ವಲ್ಪ ಒಂಚೂರು ಬೆಲ್ಲ ಹಾಕಬೇಕು. ನೋಡಿ, ಇದರದ್ದು ಗ್ರೀನರಿ ಎಲ್ಲ ತೆಗೆದಿಟ್ಟೆ ನೋಡಿ. ನಾನು ಅಷ್ಟು ಗ್ರೀನರಿ ತೆಗೆದೆ. ಇದು ನನಗೆ ಒಂದೇ ಸಲ ಮಾಡಲಿಕ್ಕೆ ಬೇಡ. ಸೊ ಏನು ಮಾಡ್ತೇನೆ, ನಾನು ಒಂದು ಗ್ಲಾಸ್ ಜಾರ್ ಇದ್ದರೆ ಅದನ್ನು ಅದರಲ್ಲಿದ್ದ ನೀರಿನ ಪಸೆ ಎಲ್ಲ ಚೆನ್ನಾಗಿ ತೆಗೆದು ಅದರಲ್ಲಿ ಪ್ರಿಸರ್ವ್ ಮಾಡಿ ಇಡಬೇಕು. ಈ ಥರ ಹಾಕಿ ಅದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಓಕೆ. ಇದು ನಿಮಗೆ ಎಷ್ಟು ವಾರ ಇಟ್ಟರು ಕೂಡ ಏನು ನಿಮ್ಮದು ಫ್ರೆಶ್ನೆಸ್ ಇದರದ್ದು ಏನೂ ಹೋಗಲ್ಲ. ನೆಕ್ಸ್ಟ್ ಟೈಮ್ ತೆಗೆಯುವಾಗ ಕೂಡ ಅದೇ ಥರ ಇರ್ತದೆ ನೋಡಿ. ಈ ಥರ ಕ್ಲೋಸ್ ಮಾಡಿ ಇಡಿ. ನಿಮಗೆ ಒಂದು 4-5 ಸಲ ಆದರೂ ಇದನ್ನು ಪಲ್ಯ ಮಾಡಿ ತಿನ್ಬೋದು, ಹೀಗೆ ಫ್ರೆಶ್ ಆಗಿ ಇಟ್ಟರೆ. 1 ವಾರದ ನಂತರ ನನಗೆ ಸ್ವಲ್ಪ ಬೇಕು ಅಂತ ನಾನು ತೆಗೆದಿದ್ದೇನೆ. ಹೇಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಮೊದಲು ಇಟ್ಟಕ್ಕಿಂತ ಅದಕ್ಕಿಂತ ಒಳ್ಳೆ ಫ್ರೆಶ್ ಆಗಿದೆ. ಸೊ ನಾನು ಭಾವಿಸ್ತೇನೆ ನಿಮಗೆ ನನ್ನ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗ್ಬೋದು ಅಂತ. ಯೂಸ್ಫುಲ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವ.